ಆಪ್ಷನ್ ಸೆಲ್ಲಿಂಗ್ ಯೂಸ್ ಮಾಡಿಕೊಂಡು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬಹುದು. ಅದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಕ್ಯಾಪಿಟಲ್ ಜಾಸ್ತಿ ಬೇಕು ಅಂತಾರೆ, ಇದಕ್ಕೊಂದು ಸಲಹೆ ಸಹ ಇದೆ. ಎಲ್ಲಿಂದ ಪಡ್ಕೊಳ್ಳೋದು ಕ್ಯಾಪಿಟಲ್? ಮಾರ್ಕೆಟ್ ಮೇಲಕ್ಕೆ ಹೋದ್ರು ಬಿದ್ರು ಸೈಡ್ ವೇಸ್ ಆದ್ರೂ ದುಡ್ಡು ಮಾಡಕ್ಕಿರೋ ಒಂದೇ ಆಪ್ಷನ್ಸ್ ಅಲ್ಲಿ ತುಂಬಾ ಜನಕ್ಕೆ ನಾಲೆಜ್ ಇಲ್ದಿರೋ ದುಡ್ಡು ಕಳ್ಕೊಳ್ತಾರೆ ಹೊರತು ಆಪ್ಷನ್ಸ್ ಅಲ್ಲಿ ನಾಲೆಜ್ ಇರೋರು ಯಾವತ್ತು ಆಪ್ಷನ್ಸ್ ಟ್ರೇಡ್ ಮಾಡೋದನ್ನ ನಿಲ್ಸೋದು ಸಹ ಇಲ್ಲ. ಹಂಗೇ ಬಿದ್ದೋಗ್ಬಿಟ್ರು ಯಾವ ತರ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಅದ್ರ ಬಗ್ಗೆನೂ ಚೆನ್ನಾಗಿ ತಿಳ್ಕೊಳ್ಳಿ. ಸೊ ನೋಡೋಣ, ಒಂದು ಸಿಂಪಲ್ ಸ್ಟ್ರಾಟಜಿ ಇವತ್ತು ಕಲ್ತ್ಕೊಂಡು ಯಾವ ರೀತಿ ವಾರಕ್ಕೆ ಒಂದ್ ಸ್ವಲ್ಪ ದುಡ್ಡನ್ನ ಮಾಡ್ಕೊಳ್ಳೋದು ತಿಳ್ಕೊಳ್ಳೋಣ. ನಮಸ್ತೆ ಕರ್ನಾಟಕ. ಇವತ್ತು ನಾವು ಒಂದು ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿ ಕಲಿಯೋಣ ಆಪ್ಷನ್ಸ್ ಅಲ್ಲಿ. ನಮಸ್ತೆ ಕರ್ನಾಟಕ. ಇವತ್ತು ನಾವು ಒಂದು ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿ ಕಲಿಯೋಣ ಆಪ್ಷನ್ಸ್ ಅಲ್ಲಿ. ಆಪ್ಷನ್ ಸೆಲ್ಲಿಂಗ್ ಮಾಡೋದು ತುಂಬಾ ಉತ್ತಮ, ಆಪ್ಷನ್ ಬೈಯಿಂಗ್ ಮಾಡೋದು ತುಂಬಾ ಡೇಂಜರಸ್. ಸೊ ನೋಡೋಣ, ಒಂದು ಸಿಂಪಲ್ ಸ್ಟ್ರಾಟಜಿ ಇವತ್ತು ಕಲ್ತ್ಕೊಂಡು ಯಾವ ರೀತಿ ವಾರಕ್ಕೆ ಒಂದ್ ಸ್ವಲ್ಪ ದುಡ್ಡನ್ನ ಮಾಡ್ಕೊಳ್ಳೋದು ತಿಳ್ಕೊಳ್ಳೋಣ ಬನ್ನಿ. ನಾನು ಓಪನ್ ಮಾಡಿದ್ದೀನಿ ಒಂದು ಸಿಂಪಲ್ ವೆಬ್ಸೈಟ್, ದಟ್ ಈಸ್ ಆಪ್ಸ್ಟಾರ್ ಡಿಫೈನೈಟ್ಸ್. ಆಪ್ಸ್ಟಾರ್ ಡಿಫೈನೈಟ್ಸ್ ಒಂದು ಫ್ರೀ ಟೂಲ್ ಆಗಿದೆ ಸ್ಟ್ರಾಟಜಿ ಬಿಲ್ಡ್ ಮಾಡೋದಕ್ಕೆ. ನಾವು ಸಹ ಇದೇ ತರ ಒಂದು ಫ್ರೀ ಸ್ಟ್ರಾಟಜಿ ಬಿಲ್ಡರ್ ವೆಬ್ಸೈಟ್ ನ ಬಿಲ್ಡ್ ಮಾಡ್ಬೇಕಂತ ಆಶಿಸ್ತಾ ಇದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಹ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಲೆಟ್ಸ್ ಯೂಸ್ ಅ ಸಿಂಪಲ್ ಟೂಲ್ ನೋನ್ ಆಸ್ ಆಪ್ಸ್ಟಾರ್ ಡಿಫೈನೈಟ್ಸ್. ಇದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಪ್ಲಾಟ್ಫಾರ್ಮ್ಗೆ ಹೋಗಿ ಟ್ರೇಡ್ ಹಾಕೋದು ಹೇಗೆ ಅದನ್ನು ಸಹ ನಾನು ಹೇಳ್ಕೊಡ್ತೀನಿ. ದಟ್ ಈಸ್ ನಿಮ್ಮ ಬ್ರೋಕರ್ಗೆ ಹೋಗಿ ಟ್ರೇಡ್ ಹಾಕೋದು ಹೇಗೆ ಅಂತಲೂ ನಾನು ಹೇಳ್ಕೊಡ್ತೀನಿ. ಸಿ ಫಸ್ಟ್ ಆಫ್ ಆಲ್ ನಾನು ಒಂದು ವೀಕ್ಲಿ ಸ್ಟ್ರಾಟಜಿನ ನಾನು ಡಿಪ್ಲಾಯ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅ ಸಿಂಪಲ್ ಶಾರ್ಟ್ ಐರನ್ ಕಾಂಡರ್. ಸೊ ಶಾರ್ಟ್ ಐರನ್ ಕಾಂಡರ್ ಅಲ್ಲಿ ಇಟ್ಸ್ ಅ ಮೇಜರ್ಲಿ ಸೆಲ್ಲಿಂಗ್ ಸ್ಟ್ರಾಟಜಿ. ಸೊ ಸೆಲ್ಲಿಂಗ್ ಸ್ಟ್ರಾಟಜಿಗೆ ತುಂಬ ಜನಕ್ಕೆ ಮಾಡಿ ಅಂದ್ರೂ ಮಾಡಲ್ಲ, ಯಾಕಂದರೆ ಕ್ಯಾಪಿಟಲ್ ಜಾಸ್ತಿ ಬೇಕು ಅಂತಾರೆ. ಸೊ ಕ್ಯಾಪಿಟಲ್ ಇದಕ್ಕೆ ಡೆಫಿನೆಟ್ಲಿ ಜಾಸ್ತಿ ಬೇಕಾಗುತ್ತೆ. ಇದಕ್ಕೊಂದು ಸಲಹೆ ಸಹ ಇದೆ. ಸೊ ಕ್ಯಾಪಿಟಲ್ ಬೇಕು, ಬಟ್ ಎಲ್ಲಿಂದ ಪಡ್ಕೊಳ್ಳೋದು ಕ್ಯಾಪಿಟಲ್? ಸೊ ನಿಮ್ಮ ಹತ್ರ ಪೋರ್ಟ್ಫೋಲಿಯೋ ಇರುತ್ತೆ, ಗೊತ್ತು ತಾನೆ? ನಿಮ್ಮ ಪೋರ್ಟ್ಫೋಲಿಯೋ 3 lakhs 5 lakhs ಇದ್ರೆ ಅದನ್ನು ಪ್ಲೆಡ್ಜ್ ಮಾಡಿದ್ರೆ ಆಲ್ಮೋಸ್ಟ್ 80% ಕೊಲೆಟ್ರಲ್ ಮಾರ್ಜಿನ್ ಕೊಡ್ತಾರೆ. ಆ ಕೊಲೆಟ್ರಲ್ ಮಾರ್ಜಿನ್ಗೆ ಇನ್ನೊಂದು 50% ಕ್ಯಾಶ್ ಕಾಂಪೊನೆಂಟ್ ಅಂದ್ರೇನು? ಲಿಕ್ವಿಡ್ ಬೀಸ್, ಗವರ್ನಮೆಂಟ್ ಸೆಕ್ಯೂರಿಟೀಸ್, ಇದನ್ನ ಇನ್ನೊಂದು ಅರ್ಧ ದುಡ್ಡು ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಎಷ್ಟಿರುತ್ತೋ ಅದರಲ್ಲಿ 80% ಮಾಡಿದ್ರೆ ಲೆಟ್ಸ್ ಸೇ 10 lakhs ಪೋರ್ಟ್ಫೋಲಿಯೋಗೆ 8 ಲಕ್ಷ ನಿಮಗೆ ಕೊಲೆಟ್ರಲ್ ಮಾರ್ಜಿನ್ ಕೊಡ್ತಾರೆ. ಅದಕ್ಕೆ ಇನ್ನೊಂದು 4 ಲಕ್ಷ ಲಿಕ್ವಿಡ್ ಬೀಸಾ ಇಲ್ಲ ಗವರ್ನಮೆಂಟ್ ಸೆಕ್ಯೂರಿಟೀಸ್ ನೀವು ಆ್ಯಡ್ ಮಾಡಿಬಿಟ್ರೆ, ಕ್ಯಾಶ್ ಕಾಂಪೊನೆಂಟ್ ಆ್ಯಡ್ ಮಾಡಿದ್ರೆ ಅಪ್ ಟು 8 lakh rupees ನೀವು ಏನು ಕ್ಯಾಪಿಟಲ್ ಇದೆಯಲ್ಲ ನಿಮ್ಮ ಒಂದು ಕೊಲೆಟ್ರಲ್ ಮಾರ್ಜಿನ್ನ ಆಪ್ಷನ್ ಸೆಲ್ಲಿಂಗ್ ಯೂಸ್ ಮಾಡಿಕೊಂಡು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೋದು. ಅದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಲೆಟ್ಸ್ ಈ ಸ್ಟ್ರಾಟಜಿನ ನಾವು ಯಾವಾಗ ಮಾಡ್ಬೇಕಂದ್ರೆ ಲೆಟ್ಸ್ ಮಂಗಳವಾರ ಬೆಳಗ್ಗೆ ಇಲ್ಲ ಸೋಮವಾರ ಸಂಜೆ. ಸೊ ಬೆಟರ್ ಈಸ್ ಮಂಡೇ ಈವ್ನಿಂಗ್ ಮಾಡೋದು ತುಂಬ ಒಳ್ಳೆಯದು. ಮಂಡೇ ಈ ಸ್ಟ್ರಾಟಜಿ ಮಾಡಿ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ 3 ದಿವಸ ಎಕ್ಸ್ಪೈರಿ ನಿಮ್ಗೆ ಗೊತ್ತಿದೆ. ಆ್ಯಂಡ್ ಎಕ್ಸ್ಪೈರಿ ಚೇಂಜ್ ಆಗುತ್ತೆ ಅದು ಇದು ಅಂತ ನೀವೇನೋ ಊಹಾಪೋಹಗಳೆಲ್ಲ ಕೇಳಿದರೆ, ನನ್ನ ಪ್ರಕಾರ ಎಕ್ಸ್ಪೈರಿ ಚೇಂಜ್ ಆಗಲ್ಲ. ಗುರುವಾರ ಏನಿದೆಯೋ ಅದೇ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ಒಂದು ಒಪ್ಪಂದಕ್ಕೆ ಬಂದಿದೆ, ಸೆಬಿ BSE NSE ಎರಡೂ ಎಕ್ಸ್ಪೈರಿ ಒಂದೇ ದಿವಸ ಇಡಬೇಕಂತನೂ ಯೋಚನೆಗಳು ನಿರ್ಧಾರಗಳು ನಡೀತಾ ಇದೆ. ಸೊ ನಾವು ಪ್ರತಿ ಸೋಮವಾರ ಸಂಜೆ ಒಂದು ಶಾರ್ಟ್ ಐರನ್ ಕಾಂಡರ್ನ ಮಾಡೋದು ತುಂಬ ಒಳ್ಳೆಯದು. ಶಾರ್ಟ್ ಐರನ್ ಕಾಂಡರ್, ಸೊ ಇದು ಎಕ್ಸ್ಪೈರಿ ಬಂದ್ಬಿಟ್ಟು ಮೇನ್ಲಿ ವೀಕ್ಲಿ ಎಕ್ಸ್ಪೈರಿಗೆ ಮಾಡೋದು ತುಂಬ ಒಳ್ಳೆಯದು. ಐರನ್ ಕಾಂಡರ್ ಸೊ ಇಲ್ಲಿ ಬಿಲ್ಡ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಇದು ಈ ಥರ ಕಾಣಿಸುತ್ತೆ. ಸೊ ಇದರಲ್ಲಿ ನೀವು ಇನ್ನೊಂದು ಮಾಡ್ಬೋದು. ಈ ಶಾರ್ಟ್ ಐರನ್ ಕಾಂಡರಲ್ಲಿ ಇದು ಡಿಫಾಲ್ಟ್ ಆಗಿ ಬಂದಿರೋ ಐರನ್ ಕಾಂಡರ್, ಯಾರು ಅವರೇ ಸಿಸ್ಟಮಲ್ಲೇ ಡಿಸೈನ್ ಮಾಡಿರೋದು. ಸೊ ಇದರಲ್ಲಿ ನಿಮಗೆ 87,000 ಇನ್ವೆಸ್ಟ್ಮೆಂಟ್ ಇದ್ದರೆ 4% ಲಾಭ ಇದೆ. 4% ಲಾಭ ಜಸ್ಟ್ 3-4 ಡೇಸ್ಗೆ. ಇದು ತುಂಬ ರಿಸ್ಕಿ ಆಗಿರೋದ್ರಿಂದ ನನಗಂತೂ 4% ಬೇಕಾಗಿಲ್ಲ. ನನಗೆ ಬೇಕಾಗಿರೋದೆ ವಾರಕ್ಕೆ 75 ಪೈಸಾ. ಒಂದು 80 ಪೈಸಾ ಬಂದರೂ ಸಾಕು. ದಟ್ ಈಸ್ ಮೈ ವೆರಿ ಮಿನಿಮಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ಸೊ ನಂದು 8 ಲಕ್ಷ ಇದ್ದರೆ ನನಗೆ ವಾರಕ್ಕೆ ಒಂದು 5-6 ಸಾವಿರ ರೂಪಾಯಿ ಬಂದರೂ ಸಾಕು. ದಟ್ ಈಸ್ ಮೈ ಮೈಂಡ್ ಸೆಟ್. ನನಗೆ 8 ಲಕ್ಷ ಇಟ್ಕೊಂಡು ವಾರಕ್ಕೆ 80,000 ಮಾಡೋ ಮೈಂಡ್ ಸೆಟ್ ನನಗಂತೂ ಇಲ್ಲ. ಸೊ ಅದರಿಂದ ಡೆಫಿನೆಟ್ಲಿ ಶಾರ್ಟ್ ಐರನ್ ಕಾಂಡರ್ ಯಾರಿಗೆ ಒಂದು ಸ್ವಲ್ಪ ಇನ್ಕಮ್. ಸೊ ಪೋರ್ಟ್ಫೋಲಿಯೋ ಅಂತೂ ಸ್ಟಕ್ ಆಗಿದೆ. ಪೋರ್ಟ್ಫೋಲಿಯೋ ನೋಡ್ಕೊಂಡು ಸುಮ್ಮನೆ ನೋಡ್ಕೊಂಡಿದ್ರೆ ಏನಾದ್ರು ಬರುತ್ತಾ? ಅಟ್ಲೀಸ್ಟ್ ನಾನು ಹೇಳ್ಕೊಡೋ ಸ್ಟ್ರಾಟಜಿ ಆದರೂ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ನಾವು ದುಡ್ಡನ್ನ ದುಡಿಸ್ಕೋಬೋದಲ್ಲ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಇವ್ರು ಏನು ಮಾಡಿದ್ದಾರೆ, ಇಫ್ ಯು ಲುಕ್ ಅಟ್ ದ ಸೆಲ್ಲಿಂಗ್, ಬರೀ ಒಂದು 700 ಪಾಯಿಂಟ್ಸ್ ರೇಂಜಲ್ಲಿ ಸೆಲ್ಲಿಂಗ್ ಮಾಡಿದ್ದಾರೆ. ಕಾಲ್ ಸೆಲ್ ಪುಟ್ ಸೆಲ್ ಒಂದು 700 ಪಾಯಿಂಟ್ಸ್ ರೇಂಜಲ್ಲಿ ಸೆಲ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ 350 ಮೇಲಕ್ಕೆ ಹೋಗಿ ಕಾಲ್ ಸೆಲ್ ಮಾಡಿದ್ದಾರೆ. 350 ಕೆಳಗಡೆ ಬಂದು ಕಾಲ್ ಸೆಲ್ ಪುಟ್ ಸೆಲ್ ಮಾಡಿದ್ದಾರೆ. ಕಾಲ್ ಸೆಲ್ ಪುಟ್ ಸೆಲ್ ನಾನೇನು ಮಾಡ್ತೀನಿ, ಇನ್ಸ್ಟೆಡ್ ಆಫ್ 350 ಐ ಟ್ರೈ 500 ಪಾಯಿಂಟ್ಸ್ ಮೇಲಕ್ಕೆ ಹೋಗಿ ಕಾಲ್ ಸೆಲ್ಲು
500 ಪಾಯಿಂಟ್ಸ್ ಕೆಳಗಡೆ ಬಂದು ಪುಟ್ ಸೆಲ್ ಮಾಡ್ತೀನಿ. ಸೊ ಟೋಟಲ್ 1000 ಪಾಯಿಂಟ್ಸ್ ರೇಂಜ್ ಇಟ್ಕೋತೀನಿ. ಅದ್ರ ಜೊತೆಗೆ ಸ್ವಲ್ಪ ದೂರ ಹೋಗ್ಬಿಟ್ಟು ಇಲ್ಲಿ ಇವ್ರು ಏನು ಮಾಡಿದ್ದಾರೆ, ಅಲ್ಲಿಂದ ಒಂದು 200 ಪಾಯಿಂಟ್ ಕೆಳಗಡೆ ಹೋಗ್ಬಿಟ್ಟು ಮಾಡಿದ್ದಾರೆ. ನಾನು ಏನು ಮಾಡ್ತೀನಿ, 200 ಪಾಯಿಂಟ್ಗಿಂತ 300 ಪಾಯಿಂಟ್ ದೂರ ಹೋಗ್ಬಿಟ್ಟೆ ಸೆಲ್ ಮಾಡ್ತೀನಿ, ಬೈ ಮಾಡ್ತೀನಿ, ಹೆಡ್ಜ್ ಬೈ ಮಾಡ್ಕೋತೀನಿ. ಇವ್ರು ಏನು ಮಾಡಿದ್ದಾರೆ ಅಂದರೆ ಒಂದು 200 ಪಾಯಿಂಟ್ ಕೆಳಗಡೆ ಹೋಗ್ಬಿಟ್ಟು ಮೇಲ್ಗಡೆ ಹೋಗ್ಬಿಟ್ಟು ಬೈಗಳು ಮಾಡಿದ್ದಾರೆ, ಹೆಡ್ಜ್ ಮಾಡ್ಕೊಂಡಿದ್ದಾರೆ. ನಾನು 200 ಪಾಯಿಂಟ್ ಮಾಡಲ್ಲ, ಅಟ್ಲೀಸ್ಟ್ 300 ಪಾಯಿಂಟ್ಸ್ ಮೇಲಕ್ಕೆ ಹೋಗಿ 300 ಪಾಯಿಂಟ್ಸ್ ಕೆಳಗಡೆ ಹೋಗ್ಬಿಟ್ಟು ಹೆಡ್ಜ್ ಮಾಡ್ಕೋತೀನಿ. ಹೆಡ್ಜ್ ಪೊಸಿಷನ್ಸ್ ಅಂದರೆ ಬೈ ಪೊಸಿಷನ್ಸ್, ನೆನ್ಪಿಟ್ಕೊಳ್ಳಿ. ಸೆಲ್ ಪೊಸಿಷನ್ಸ್ಗೆ ಬೈ ಪೊಸಿಷನ್ಸ್ನ ಆ್ಯಡ್ ಮಾಡೋದೇ ಹೆಡ್ಜ್ ಮಾಡೋದಕ್ಕೆ. ಯಾಕಂದರೆ ಹೆಡ್ಜ್ ಮಾಡಿಲ್ಲ ಅಂದರೆ ಜಾಸ್ತಿ ಕ್ಯಾಪಿಟಲ್ ಬೇಕಾಗಿರೋ ಕಾರಣ ನನಗೆ ಜಾಸ್ತಿ ಕ್ಯಾಪಿಟಲ್ ನಮ್ಮ ಹತ್ರ ಇಲ್ಲ ಅಂತ ಅಂದ್ಕೊಂಡು ಕಡಿಮೆ ಕ್ಯಾಪಿಟಲ್ಗೆ ಹೆಡ್ಜ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಕ್ಯಾಪಿಟಲ್ ಸಹ ಕಮ್ಮಿ ಆಗುತ್ತೆ. ಡೆಫಿನೆಟ್ಲಿ ಹೆಡ್ಜ್ ಪೊಸಿಷನ್ ಇರೋದ್ರಿಂದ ಸೇಫ್ಟಿ ಸಹ ಎಷ್ಟಿರುತ್ತೆ. ಈವನ್ ಇನ್ ಕೇಸ್ ಆಫ್ ಬ್ಲ್ಯಾಕ್ ಸ್ವ್ಯಾನ್ ಇವೆಂಟ್ ನಡೆದ್ರೂ ಸಹ ನಿಮಗೆ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಯು ವಿಲ್ ಮೇ ಫೇಸ್ ಸಮ್ ಸ್ಮಾಲ್ ಲಾಸಸ್, ಆರ್ ಯು ಕ್ಯಾನ್ ಕಮ್ ಔಟ್ ಆಫ್ ದ ಲಾಸಸ್ ಆಲ್ಸೋ ಇಫ್ ಯು ನೋ ಅಡ್ಜಸ್ಟ್ಮೆಂಟ್ ರೇಟ್ಸ್. ಅಡ್ಜಸ್ಟ್ಮೆಂಟ್ ರೇಟ್ಸ್ ಬಗ್ಗೆ ನಾನು ಇಲ್ಲಿ ಜಾಸ್ತಿ ಮಾತಾಡ್ತಾ ಇಲ್ಲ, ಬಿಕಾಸ್ ಅಡ್ಜಸ್ಟ್ಮೆಂಟ್ ರೇಟ್ಸ್ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬ ಇದೆ. ಅದು ಅಡ್ಜಸ್ಟ್ಮೆಂಟ್ ರೇಟ್ಸಲ್ಲಿ ತುಂಬ ಇದೆ. ಏನಂದರೆ ಶಿಫ್ಟಿಂಗ್ ಇದೆ, ಎಕ್ಸ್ಟೆನ್ಷನ್ ಇದೆ, ಮಾರ್ಟಿಂಗೇಲ್ ಇದೆ, ರೆಫರೆನ್ಸ್ ರೇಟ್ ಇದೆ, ಪಿರಮಿಡಿಂಗ್ ಇದೆ, ಅವರೇಜಿಂಗ್ ಇದೆ. ಇದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬ ಕಷ್ಟ ಆಗೋದ್ರಿಂದ ಅದನ್ನು ನಮ್ಮ ತರಗತಿಗಳಲ್ಲಿ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಒಂದು ಸ್ಟ್ರಾಟಜಿ ಮಾಡಿ ಅದರಲ್ಲಿ ಸೇಫಾಗಿ ದುಡ್ಡು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಲೆಟ್ ಮೀ ಬಿಲ್ಡ್ ಅ ಸ್ಟ್ರಾಟಜಿ ಆನ್ ಮೈ ಓನ್. ನಾನು ಒಂದು ಕಸ್ಟಮೈಸ್ ಸ್ಟ್ರಾಟಜಿ ನಾನೇ ಬಿಲ್ಡ್ ಮಾಡ್ತೀನಿ. ಅಟ್ ಪ್ರೆಸೆಂಟ್ ನಿಫ್ಟಿ 23,271ರಲ್ಲಿದೆ. ಅಲ್ಲಿಂದ ಒಂದು 500 ಪಾಯಿಂಟ್ ಕೆಳಗಡೆ ಬಂದರೆ 22,800. ಏನು ಮಾಡ್ತೀನಿ, 22,800ದು ಪುಟ್ಟನ್ನು ನಾನು ಸೆಲ್ ಮಾಡ್ತಾ ಇದ್ದೀನಿ. 22,800ದು ಪುಟ್ಟನ್ನು ಸೆಲ್ ಮಾಡ್ತಾ ಇದ್ದೀನಿ. ಜೊತೆಗೆ 23,800ದು ಕಾಲ್ನ ಸೆಲ್ ಮಾಡ್ತಾ ಇದ್ದೀನಿ. ಅಂದರೆ ಅಡ್ಡ ಮನಿಯಿಂದ ಮಾರ್ಕೆಟಲ್ಲಿದೆ 23,300 ಸಮ್ ಚೇಂಜ್. 23,300 ಮಾರ್ಕೆಟ್ ಇದ್ದರೆ 23,300ಗೆ 500 ಪಾಯಿಂಟ್ಸ್ ಪ್ಲಸ್ ಮಾಡಿದ್ರೆ 23,800 ಕಾಲ್ ಸೆಲ್ ಮಾಡಿ, 23,300ಇಂದ 500 ಪಾಯಿಂಟ್ಸ್ ಮೈನಸ್ ಮಾಡಿದ್ರೆ 22,800 ಅದನ್ನು ಪುಟ್ ಸೆಲ್ ಮಾಡಿ. ಇದು ಗ್ರಾಫ್ ಈ ಥರ ಬಂತು. ಈ ಗ್ರಾಫಲ್ಲಿ ಅರೌಂಡ್ 2% ಪ್ರಾಫಿಟ್ ಇದೆ. ಈ ಥರ ಮಾಡೋದು ತುಂಬ ರಿಸ್ಕ್ ಇರುತ್ತೆ. ಯಾಕಂದರೆ ಇದನ್ನು ನೇಕೆಡ್ ವಾಟೆವರ್ ಶಾರ್ಟ್ ಸ್ಟ್ರ್ಯಾಂಗಲ್ ಅಂತಲೂ ಕರೀತಾರೆ, ಆರ್ ನೇಕೆಡ್ ಕಾಲ್ ಸೆಲ್ ಪುಟ್ ಸೆಲ್ ಅಂತಲೂ ಕರೀತಾರೆ, ವಿಚ್ ಹ್ಯಾಸ್ ಗಾಟ್ ಅನ್ಲಿಮಿಟೆಡ್ ರಿಸ್ಕ್. ಜೊತೆಗೆ ಇನ್ವೆಸ್ಟ್ಮೆಂಟ್ ಸಹ ತುಂಬ ಜಾಸ್ತಿ ಇರೋದ್ರಿಂದ ಇದನ್ನು ಯಾರೂ ಮಾಡಬಾರ್ದು. ಯಾಕಂದರೆ ಇಟ್ಸ್ ಅ ನಾರ್ಮಲ್ ಸ್ಟ್ರ್ಯಾಂಗಲ್. ತುಂಬ ಜನ ನಾರ್ಮಲ್ ಸ್ಟ್ರ್ಯಾಂಗಲ್ ಮಾಡಿ ತುಂಬ ಲಾಸ್ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನಾನು ಸ್ಟಾಕ್ ಮಾರ್ಕೆಟ್ 10 ವರ್ಷಗಳ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ, ಯಾವತ್ತೂ ನೇಕೆಡ್ ಸ್ಟ್ರ್ಯಾಂಗಲ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ಏನೇ ಮಾಡಂಗಿದ್ರೂ ನಮ್ಮ ಒಂದು ಆರ್ಥಿಕ ತಜ್ಞರ ಒಂದು ಸಲಹೆಗಳನ್ನು ಪಡೆದುಕೊಳ್ಳಿ. ಫೇಸ್ ಟು ಫೇಸ್ ಬಂದು ನಮ್ಮನ್ನು ಭೇಟಿ ಮಾಡಿ ನಮ್ಮ ತರಗತಿಗಳಲ್ಲಿ ಕೂತ್ಕೊಂಡು ಚೆನ್ನಾಗಿ ಕಲ್ತ್ಕೊಂಡು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ನ ಮಾಡಿ ಅಂತ ಹೇಳ್ತೀನಿ. ಡೈರೆಕ್ಟಾಗಿ ಯೂಟ್ಯೂಬ್ ನೋಡಿ ಮಾಡೋರು, ಏನೂ ಎಕ್ಸ್ಪೀರಿಯನ್ಸ್ ಇಲ್ದಿರೋರು ನಾನು ಹೇಳ್ಕೊಟ್ರು ಸಹ ಮಾಡೋದಕ್ಕೆ ಹೋಗಬೇಡಿ ಅಂತ ನಾನೇ ಹೇಳ್ತೀನಿ. ಬಿಕಾಸ್ ನಿಮಗೆ ಆಪ್ಷನ್ಸ್ ಅಂದ್ರೇ ಗೊತ್ತಿಲ್ಲ. ಹೌ ಕ್ಯಾನ್ ಯು ಡೂ ದಿಸ್ ಸ್ಟ್ರಾಟಜಿ? ಡೆಫಿನೆಟ್ಲಿ ಯಾರ್ಯಾರು ಇನ್ನೂ ನಮ್ಮ ಕೋರ್ಸಸ್ಗಳನ್ನು ಮುಗಿಸಿಲ್ಲೋ ಬಂದು ನಮ್ಮ ಒಂದು ವರ್ಕ್ಶಾಪ್, ಸಿಂಪಲ್ ವರ್ಕ್ಶಾಪ್ ಇದೆ, ಮುಗಿಸ್ಕೊಂಡ್ರೆ ನಿಮಗೆ ಒಂದು ಜ್ಞಾನೋದಯ ಆಗುತ್ತೆ. ಯಾಕೆಂದರೆ ಸರ್ಕಾರದವರೇ ನಮಗೆ ಸೆಬಿ ರಿಜಿಸ್ಟ್ರೇಷನ್ ಕೊಟ್ಟಿದ್ದಾರೆ ಅಂದರೆ ಸರ್ಕಾರಕ್ಕೆ ಗೊತ್ತು. ನಾಲೆಜಬಲ್ ವ್ಯಕ್ತಿಗಳಿಗೆ ಮಾತ್ರ ರಿಜಿಸ್ಟ್ರೇಷನ್ ಕೊಡ್ತಾರೆ. ಅದರಿಂದ ನಾಲೆಜ್ ಇರೋದಕ್ಕೇ ನಾನು ಪಾಠ ಮಾಡ್ತೀನಿ, ಬನ್ನಿ ಅಂತ ಕರಿತಾ ಇದ್ದೀನಿ. ಯಾವುದ್ಯಾವುದಕ್ಕೂ ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ. LKGಗೆ 1.25 ಲಕ್ಷ ಫೀಸ್ ಕಟ್ತೀರಾ. ಇನ್ನು 6,000 ರೂಪಾಯಿ ಕೊಟ್ಟು ಒಂದು ಕೋರ್ಸ್ ತಗೊಳ್ಳೋದ್ರಲ್ಲಿ ಏನಾದ್ರು ತಪ್ಪಿದೆಯಾ, ನೀವೇ ಹುಡುಕೊಳ್ಳಿ ಅಂತಲೂ ಹೇಳ್ತೀನಿ. ಕಮಿಂಗ್ ಬ್ಯಾಕ್ ಟು ದಿಸ್ ಸ್ಟ್ರಾಟಜಿ. ಈ ಸ್ಟ್ರಾಟಜಿಯಲ್ಲಿ ಯಾವ ಥರ ಹೆಡ್ಜ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನಾನು ಕಾಲ್ ಸೆಲ್ ಮಾಡಿರೋದು 23,800, ಅಲ್ಲಿಂದ ಒಂದು ಪ್ಲಸ್ 300 ಮಾಡ್ತೀನಿ. 22,800 ಪುಟ್ಟನ್ನ ಸೆಲ್ ಮಾಡಿರೋದು, ಅಲ್ಲಿಂದ ಮೈನಸ್ 300 ಮಾಡ್ತೀನಿ. ದಟ್ ವಿಲ್ ಬಿಕಮ್ ಹೆಡ್ಜ್. ಪ್ಲಸ್ 300 ಮಾಡಿದವಾಗ ಏನಾಗುತ್ತೆ, 23,800ಗೆ ಪ್ಲಸ್ 300 ಮಾಡಿದವಾಗ 24,100 ಆಗುತ್ತೆ. ಅದನ್ನು ನಾನೇನು ಮಾಡ್ತೀನಿ, ಬೈ ಮಾಡ್ತೀನಿ. ಇವಾಗ ನೋಡಿ ಮೇಲ್ಗಡೆ ಹೆಡ್ಜ್ ಆಯಿತು, ಅನ್ಲಿಮಿಟೆಡ್ ಲಾಸಿಂದ ತಪ್ಪಿಸ್ಕೊಂಡೆ. ಅದೇ ಥರ ಕೆಳಗಡೆನೂ ಹೆಡ್ಜ್ ಮಾಡ್ತೀನಿ. 22,500 ಪುಟ್, ಇದನ್ನು ಹೆಡ್ಜ್ ಮಾಡಿಕೊಂಡೆ. ನಾವು ಇಟ್ ಬಿಕಮ್ಸ್ ಲೈಕ್ ದಿಸ್. ಪ್ರಾಫಿಟ್ಟು ಕಡಿಮೆ ಇದೆ, ಲಾಸ್ ಜಾಸ್ತಿ ಇದೆ ಅಂತ ನೀವು ಅನ್ಕೋಬೋದು. ಬಟ್ ಪ್ರಾಬಬಿಲಿಟಿ ಆಫ್ ದಿಸ್ ಸ್ಟ್ರಾಟಜಿ ಮೇಕಿಂಗ್ ಮನಿ ಈಸ್ ವೆರಿ ವೆರಿ ಹೈ, ಬಿಕಾಸ್ ದ ರೇಂಜು ಸಹ ತುಂಬ ಚೆನ್ನಾಗಿದೆ. ಜೊತೆಗೆ ಈ ಸ್ಟ್ರಾಟಜಿನ ನೀವು ಮಾಡೋದೇ ಸೋಮವಾರ ಸಂಜೆ 3 ಗಂಟೆ ಟೈಮಲ್ಲಿ ನೀವು ಮಾಡ್ತೀರಾ. ಮಂಗಳವಾರ, ಬುಧವಾರ, ಗುರುವಾರ ಜಸ್ಟ್ 3 ಡೇಸ್ ಬಿಡ್ತೀರಾ.
3 ಡೇಸಲ್ಲಿ ಮಾರ್ಕೆಟು 500 ಪಾಯಿಂಟ್ ಎಲ್ಲ ಮೂವ್ ಕೊಡೋದು ತುಂಬ ರೇರ್ ಕೇಸಸ್. ತುಂಬ 500 ಪಾಯಿಂಟ್ ಬೀಳೋದು ಸಹ ರೇರ್ ಕೇಸಸ್. ಸೊ ಡೆಫಿನೆಟ್ಲಿ ಪ್ರಾಬಬಿಲಿಟಿ ಒಂದು 70-75% ದಿನಗಳು ನೀವು ಪ್ರಾಫಿಟ್ ಮಾಡೇ ಮಾಡ್ತೀರಾ. ಇದಕ್ಕೆ ಬೇಕಾಗೋದು 93,000 ಹೂಡಿಕೆ. ಸೊ ಒಂದು ಯೋಚನೆ ಮಾಡಿ, ಒಂದು 90,000 ರೂಪಾಯಿ ಹೂಡಿಕೆಯಲ್ಲಿ ನಿಮ್ಗೊಂದು 2,000 ರೂಪಾಯಿ ವಿಚ್ ಈಸ್ 2% ರಿಟರ್ನ್ಸ್. 2% ಸಹ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ವಾರಕ್ಕೆ 70 ಪೈಸಾ ಇಲ್ಲ 1% ಬಂದರೂ ಸಾಕು. 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ವಾರಕ್ಕೆ 1,000 ರೂಪಾಯಿ ದುಡಿದ್ರೂ ನನಗೆ ಖುಷಿ ಇದೆ. 1 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ವಾರಕ್ಕೆ 1 ಲಕ್ಷ ಮಾಡಿದ್ರು ನನಗೆ ಖುಷಿ ಇದೆ. ಬಟ್ ತುಂಬ ಜನಕ್ಕೆ 1 ಲಕ್ಷಕ್ಕೆ 1,000 ಬಂದರೆ ಖುಷಿಯಾಗಿರಲ್ಲ. ಅದು ಯಾಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದೇ 1 ಕೋಟಿಗೆ 1 ಲಕ್ಷ ಬಂದರೆ ಖುಷಿಯಾಗಿರ್ತಾರೆ. ಇಲ್ಲಿ ಸ್ಟಾಕ್ ಮಾರ್ಕೆಟ್ದು ಏನೂ ಸಮಸ್ಯೆ ಇಲ್ಲ, ಜನಗಳ ಮೈಂಡ್ಸೆಟ್ ಸಮಸ್ಯೆ ಇದೆ. ಸೊ ಈ ಥರ ಒಂದು ಸ್ಟ್ರಾಟಜಿಗಳನ್ನು ನೀವು ಸೋಮವಾರ 3 ಗಂಟೆಗೆ ಹಾಕ್ಬಿಟ್ಟು ಗುರುವಾರ ಒಂದು 2 ಗಂಟೆ ನೆನ್ಪಿಟ್ಕೊಳ್ಳಿ ಟೈಮಿಂಗು. ಸೋಮವಾರ 3 ಗಂಟೆಗೆ ಇದನ್ನು ಹಾಕಿ ಗುರುವಾರ 2 ಗಂಟೆಗೆ ಎಕ್ಸಿಟ್ ಮಾಡಿದ್ರು ಸಹ 1% ನಿಮ್ಮ ಜೋಬಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಡೆಫಿನೆಟ್ಲಿ ರಿಸ್ಕ್ನ ಮ್ಯಾನೇಜ್ ಮಾಡೋದು ಕಲ್ತ್ಕೊಳ್ಳಿ. ಬೈ ಚಾನ್ಸ್ ಇದೇನಾದ್ರು ಹಂಗೇ ಮೇಲಕ್ಕೆ ಹೋಗ್ಬಿಟ್ರೆ ಅಡ್ಜಸ್ಟ್ಮೆಂಟ್ ಮಾಡೋದು ಹೆಂಗೆ, ಡೆಫಿನೆಟ್ಲಿ ಅದ್ರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಹಂಗೇ ಬಿದ್ದೋಗ್ಬಿಟ್ರು ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆನೂ ಚೆನ್ನಾಗಿ ತಿಳ್ಕೊಳ್ಳಿ. ತಿಳಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದರೆ ಬನ್ನಿ, ಸಿಗೋಣ ಫೇಸ್ ಟು ಫೇಸ್. ಇದೇ ಭಾನುವಾರ ಸ್ಟಾಕ್ ಮಾರ್ಕೆಟ್ ಉಚಿತ ಕಾರ್ಯಾಗಾರ ನಮ್ಮ 8 ಬ್ರಾಂಚ್ಗಳಲ್ಲೂ ಸಹ ನಡೆಯುತ್ತೆ. ರಾಜಾಜಿನಗರ, JP ನಗರ, ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ವೈಟ್ಫೀಲ್ಡ್, ಯಲಹಂಕ, ಸೊ ಕಲಬುರಗಿ ಎಲ್ಲ ಕಡೆನೂ ಬ್ರಾಂಚಸ್ ಇದೆ. 60 ಜನ ಎಂಪ್ಲಾಯೀಸ್ ಇದ್ದಾರೆ. ಒಂದು ಸ್ಟ್ರಾಂಗೆಸ್ಟ್ ತಂಡ ಕಟ್ಟಿದ್ದೀವಿ. ಇಡೀ ಭಾರತದಲ್ಲೇ ಇಷ್ಟು ದೊಡ್ಡ ಷೇರು ತರಬೇತಿ ಕೇಂದ್ರ ಎಲ್ಲೂ ಇಲ್ಲ, ಕೇಳಿರೋಕ್ಕೂ ಚಾನ್ಸ್ ಇಲ್ಲ. ಅಷ್ಟು ದೊಡ್ಡ ತರಬೇತಿ ಕೇಂದ್ರನ ಒಬ್ಬ ಕನ್ನಡಿಗ, ಒಬ್ಬ ಕರ್ನಾಟಕದಲ್ಲಿ ನಾವು ಮಾಡಿದ್ದೀವಿ ಅಂದರೆ ಡೆಫಿನೆಟ್ಲಿ ಇದು ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ, ಯಾಕಂದರೆ ಈ ಸಂಸ್ಥೆ ಕಟ್ಟಿರೋದು ನಿಮಗೋಸ್ಕರ, ಜನಗಳ ಸೇವೆಗೋಸ್ಕರ ಕಟ್ಟಿದ್ದೀನಿ. ಇದೇ ತರ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ TD ಅಕಾಡೆಮಿ ಕನ್ನಡ ಚಾನಲ್. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 ಡೇಸ್ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.